ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಾದ್ಯಂತ ಅಡುಗೆ ಅನಿಲ ಅಭಾವ ಹೆಚ್ಚಳ ಹಿನ್ನೆಲೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಅಡುಗೆ ಅನಿಲ ಸರಬರಾಜು ಕುರಿತು ವಿಧಾನಸೌಧದಲ್ಲಿ ಮೀಟಿಂಗ್ ನಡೆಯಿತು. ರಾಜ್ಯಾದ್ಯಂತ ಅಡುಗೆ ಅನಿಲ ಅಭಾವ ಅಂದ್ರೆ ಇವತ್ತಿಗೆ 4ನೇ ದಿನ. ಹೀಗಾಗಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆದಿದೆ. ಅಡುಗೆ ಅನಿಲ ಸರಬರಾಜು ಕುರಿತು ವಿಧಾನಸೌಧದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಗ್ಯಾಸ್ ಕಂಪನಿಗಳ ಅಧಿಕಾರಿಗಳೊಂದಿಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಅಡುಗೆ ಅನಿಲ ಕೊರತೆ ಆಗದಂತೆ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಅಧಿಕಾರಿಗಳು ಮತ್ತು ಹೋಟೆಲ್ ಮಾಲೀಕರ ಸಂಘ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಜನರಿಗೆ ತೊಂದರೆ ಆಗದಂತೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಗ್ಯಾಸ್ ಕಂಪನಿಗಳ ಅಧಿಕಾರಿಗಳೊಂದಿಗೆ ಒಂದು ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ನಡೆದಿದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ನಡೆದ ಸಭೆ ಇದು. ಇನ್ನು ಈ ಒಂದು ಸಭೆಯಲ್ಲಿ ಒಂದ್ ಕಡೆ ಗ್ಯಾಸ್ ಕಂಪನಿಗಳ ಅಧಿಕಾರಿಗಳು ಭಾಗಿಯಾಗಿದ್ರು, ಹಾಗೆ ಹೋಟೆಲ್ ಮಾಲೀಕರ ಸಂಘ ಕೂಡ ಅಂದ್ರೆ ಸಂಘದಲ್ಲಿರುವಂಥವರು ಕೂಡ ಭಾಗಿಯಾಗಿದ್ರು. ರಾಜ್ಯದಲ್ಲಿ ಅಡುಗೆ ಅನಿಲ ಕೊರತೆ ಆಗದಂತೆ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಜನರಿಗೆ ತೊಂದರೆ ಆಗದಂತೆ ಆಗಬಾರ್ದು, ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಹೀಗಾಗಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೆಎಚ್ ಮುನಿಯಪ್ಪನವರು ಈ ಒಂದು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ. ಮಂಜುನಾಥ್, ಇನ್ನು ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಸ್ ಆಯ್ತು ಇವತ್ತು ಅಂತ? ಬೆಂಗಳೂರಿನಲ್ಲಿ ಬಹುತೇಕ ಹೋಟೆಲ್ಗಳು ಗ್ಯಾಸ್ ಸಮಸ್ಯೆಯಿಂದ ಬಳಲುವಂತ ಕೆಲಸ ಆಗ್ತಾ ಇದೆ. ಕಳೆದ 5 ದಿನಗಳಿಂದ ಬೆಂಗಳೂರಿನ ಸಾಕಷ್ಟು ಹೋಟೆಲ್ಗಳು ಕ್ಲೋಸ್ ಆಗುವಂತ ಕೆಲಸ ಆಗ್ತಾ ಇದಾವೆ. 1-2 ಸಿಲಿಂಡರ್ಗಳನ್ನ ಇಟ್ಕೊಂಡು ಒಂದಷ್ಟು ಹೋಟೆಲ್ಗಳು ಇವತ್ತು ಮುಂದುವರೆದ ಭಾಗವಾಗಿ ಜನರಿಗೆ ಊಟವನ್ನ ಬಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೊನೆ ಆಗುವಂತ ಕೆಲಸ ಒಂದಷ್ಟು ಹೋಟೆಲ್ಗಳು ಕೂಡ ಈ ರೀತಿಯಾದಂತಹ ಗ್ಯಾಸ್ ಸಮಸ್ಯೆ ಕಾಡ್ತಾ ಇದೆ. ಇದ್ರ ಜೊತೆಗೆ ಮನೆಗಳಿಗೆ ಗೃಹ ಉಪಯೋಗಿ ಬಳಕೆ ಆಗ್ತಿರುವಂತ ಗ್ಯಾಸ್ಗಳು ಕೂಡ ಸಮಸ್ಯೆ ಆಗದಂತೆ ನೋಡ್ಕೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತಿದೆ ಎನ್ನುವಂತ ಇಷ್ಟು ದಿನ ಹೇಳ್ಕೊಂಡು ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಇವತ್ತು ಕೆಎಚ್ ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪನವರು ಇವತ್ತು ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅಡಿಗೆ ಅನಿಲ ಕೊರತೆ ಆಗದಂತೆ ಸರ್ಕಾರ ಹೆಚ್ಚಿನ ಕ್ರಮವನ್ನ ವಹಿಸುವಂತ ಕೆಲಸ ಆಗ್ತಾ ಇದ್ದು, ಇಂಡಿಯನ್ ಅಂದ್ರೆ IOC, BPC ಮತ್ತು HPC, ಗೇಲ್ ಕಂಪನಿ ಇಷ್ಟು ಕಂಪನಿಗಳನ್ನ ಒಳಗೊಂಡಂತಹ ಅಧಿಕಾರಿಗಳನ್ನ, ಪ್ರಮುಖವಾದಂತಹ ಅಧಿಕಾರಿಗಳನ್ನ ಕರೆಸಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಹಾಗೂ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಕರೆಸಿ ಸಭೆಯನ್ನ ಮಾಡ್ತಾ ಇದ್ದು, ಅಧಿಕೃತವಾಗಿ ಸಭೆ ನಡೆದಾದ ಬಳಿಕ ಹೆಚ್ಚಿನ ಮಾಹಿತಿಯನ್ನ ಒದಗಿಸುವಂತಹ ಮಾಹಿತಿಯನ್ನ ಕೆಎಚ್ ಮುನಿಯಪ್ಪನವರು ಕೊಡ್ತಾರೆ. ಅಂದ್ರೆ ಈಗ ಸದ್ಯಕ್ಕೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗ್ಬೋದು, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಗ್ಬೋದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಗ್ಬೋದು, ಹಾಗೆ ಗೇಲ್ ಕಂಪನಿಯ ಪ್ರಮುಖವಾದಂತಹ ಅಧಿಕಾರಿಗಳಿರ್ತಾರೆ. ಕರ್ನಾಟಕಕ್ಕೆ ಇಷ್ಟು ಕಂಪನಿಗಳಿಂದ ಏನ್ ಸರಬರಾಜು ಆಗ್ತಿರುವಂತಹ ಅನಿಲ ಗ್ಯಾಸ್ ಪೂರೈಕೆ ಮಾಡ್ತಿರುವಂತಹ ಒಂದು ಕಂಪನಿಗಳನ್ನ ಕರೆಸಿ ಜನರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತ ನೋಡ್ಕೊಳ್ಳುವಂಥದ್ದು ನಿಮ್ಮದು ಪ್ರಮುಖವಾದಂತಹ ಕಾರ್ಯ ಆಗಿರುತ್ತೆ. ಜೊತೆಗೆ ಹೋಟೆಲ್ ಉದ್ಯಮವು ಕೂಡ ಸಾಕಷ್ಟು ಬೆಳೆದಿರುವಂತ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಇದರದ್ದೇ ಆದ ಒಂದು ಶಕ್ತಿ ಇರುವಂತ ಕಾರಣದಿಂದಾಗಿ ಹೋಟೆಲ್ ವಿಚಾರದಲ್ಲಿ ಹೀಗಾಗಿ ಹೋಟೆಲ್ನವ್ರಿಗೂ ಕೂಡ ಸಮಸ್ಯೆ ಆಗದಂತೆ ನೀವು ಗ್ಯಾಸ್ಗಳನ್ನ ಪೂರೈಕೆ ಮಾಡಬೇಕು, ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಸೂಚನೆಯ ರೂಪದಲ್ಲಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಾದಂತಹ ಗ್ಯಾಸ್ಗಳನ್ನ ಪೂರೈಕೆ ಮಾಡ್ಕೊಳ್ಳುವಂತದ್ದಾಗ್ಲಿ, ಎಲ್ಲೆಲ್ಲಿಂದ ತರಿಸ್ಕೊಳ್ಬೇಕೋ ಆ ಭಾಗದಿಂದಲೂ ಕೂಡ ಕೂಡಲೇ ತರಿಸ್ಕೊಂಡು ಜನರಿಗೆ ಹೋಟೆಲ್ನವ್ರಿಗೆ ಗ್ಯಾಸ್ಗಳನ್ನ ಪೂರೈಕೆ ಮಾಡಿ ಎನ್ನುವಂತ ಸೂಚನೆ ಮೇರೆಗೆ ಸದ್ಯಕ್ಕೆ ಸಭೆ ಇನ್ನೂ ಕೂಡ ನಡೀತಾ ಇದೆ. ಅಂತಿಮವಾಗಿ ಸುದ್ದಿಗೋಷ್ಠಿ ನಡೆದ ಬಳಿಕ ಅಂದ್ರೆ ಸುದ್ದಿಗೋಷ್ಠಿ ಮೂಲಕವಾಗಿ ಹೆಚ್ಚಿನ ಮಾಹಿತಿ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾದವು, ಜೊತೆಗೆ ನಾಗರಿಕರಿಗೆ ಸೇವೆಯನ್ನು ಕೊಡ್ತಕ್ಕಂತ ಗ್ಯಾಸ್ ಆಗ್ಬೋದು, ಜೊತೆಗೆ ಹೋಟೆಲ್ ಉದ್ಯಮಕ್ಕೆ ಕೊಡ್ತಕ್ಕಂತ ಗ್ಯಾಸ್ಗಳಾಗ್ಬೋದು, ಎಷ್ಟರ ಪ್ರಮಾಣದಲ್ಲಿ ಇನ್ನೂ ಉಳ್ಕೊಂಡಿದ್ದಾವೆ, ಜೊತೆಗೆ ಬರುವಂತ ಅಂದ್ರೆ ಹೊರದೇಶಗಳಿಂದ ತರ್ಸ್ಕೊಳ್ತಾ ಇರುವಂತಹ ಗ್ಯಾಸ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಎಷ್ಟರ ಮಟ್ಟಕ್ಕೆ ಭಾರತಕ್ಕೆ ಬರ್ತಾ ಇದಾವೆ, ಬೆಂಗಳೂರಿಗೆ ಬರ್ತಾ ಇದಾವೆ ಅನ್ನೋಂತ ಮಾಹಿತಿಯನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸುವಂತ ಕೆಲಸ ಕೆಎಚ್ ಮುನಿಯಪ್ಪನವರು ಮಾಡ್ತಾರೆ. ಸಿಂಚನಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲ ಸರ್, ಒಂದು ಸಾಮಾನ್ಯ